ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇತ್ತೀಚೆಗೊಂದು ಚಿಕ್ಕೋಡಿ ತಾಲೂಕಿನ ಅಥವಾ ಚಿಕ್ಕೋಡಿದ ವರದಿ ಆದಂಥದ್ದು ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಕನ್ನಡ ಬಳಗದಿಂದ 8ನೇ ಕನ್ನಡ ಸಮಾರಂಭ ಆಯಿತು. ಏನ್ರಿ, ಕನ್ನಡ ಸಮಾವೇಶದ ಸಮಾರೋಪ ಅಂದರೆ ವಿಶೇಷವಾಗಿ ಕನ್ನಡದ ಜಾಗೃತಿ ಮೂಡಿಸುವಂಥದ್ದು. ಬಾರ್ಡರ್ದಲ್ಲೇ ನಿಪ್ಪಾಣಿ ಬಾರ್ಡರ್ ತಾಲೂಕು, ಗಡಿಯ ತಾಲೂಕು. ಹೀಗಾಗಿ ಅಲ್ಲಿ ಕನ್ನಡ ಉಳಿಬೇಕು ಅನ್ನುವಂಥ ಕಳಕಳಿ ಸಹಜವಾಗಿ ಕನ್ನಡಿಗರದಿರೋ ಸಹಜ. ಆ ದಿಶೆಯಲ್ಲೇ ಅಲ್ಲೇ ನಡೆದಂಥ ಈ ಕಾರ್ಯಕ್ರಮದಲ್ಲೇ ವಿಶೇಷವಾಗಿ ಈ ಸಮಾವೇಶದ ಸಮಾರಂಭದಲ್ಲಿ ಹಿರಿಯ ಸಾಹಿತಿಗಳಾದಂಥ SY ಹಂಜಿಯವರು ಭಾಳ ಚೆನ್ನಾಗಿ ಕೆಲವೊಂದು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನು ನಾವು ಇವತ್ತು ಕೇಳಬೇಕಾಗಿದೆ, ಅದ್ರ ಜೊತೆಗೆ ಅದನ್ನು ಪಾಲಿಸಬೇಕಾಗಿದ್ದು ಕೂಡ ಅಂತ. ಯಾಕೆಂದ್ರೆ ಕನ್ನಡ ಸಾಯೋದಕ್ಕೆ ನಮ್ಮ ಸರ್ಕಾರವೂ ಆಡೋಣಂತ. ಆಳುವ ಸರ್ಕಾರಗಳಿಂದ ಇವು ಯಾರು ಆಳಿದ್ದಾರೆ ಇವತ್ತು? ಕಾಂಗ್ರೆಸ್ ಇರಲಿ, ಹಿಂದಿನ BJP ಇರಲಿ, ಮತ್ತಾರು ಇರಲಿ, ಒಂದು ಕಾಲ JDS ಇರಲಿ, ಇವರಿಂದ ಬಾರ್ಡರ್ದಲ್ಲೇ ಆಳುವ ಸರ್ಕಾರದಿಂದ ಕನ್ನಡಕ್ಕೆ ಅಪಾಯ ಮತ್ತಾರಿಂದ ಅಲ್ಲ ಅಂತ. ಏನಿದು ಗಂಭೀರವಾದ ಆರೋಪ, ಭಾಳ ಗಮನ ಕೊಟ್ಟು ನೋಡ್ಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಕನ್ನಡ ನಿಜವಾದ ಯಾರಿಂದ ತೊಂದರೆ ಐತಪ್ಪ ಅಂದ್ರೆ ಈ ನಮ್ಮ ಸರ್ಕಾರಗಳಿಂದ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ಒಂದೆಡೆ ಸಾಲು ಇಂಗ್ಲೀಷ್ ಶಾಲೆಗಳನ್ನು ತೆರೆಯುತ್ತಿತ್ತು, ಒಂದೆಡೆ ಸಾಲು ಇಂಗ್ಲೀಷ್ ಶಾಲೆಗಳನ್ನು ತೆರೆಯುತ್ತಿತ್ತು, ಮತ್ತೊಂದೆಡೆ ಕನ್ನಡ ಉಳಿಸಿ ಎಂದು ಹೇಳುವ ಸರ್ಕಾರದಿಂದಲೇ ಕನ್ನಡ ಭಾಷೆಗೆ ಅಪಾಯವಿದೆ. ನೋಡ್ರಿ, ಎಂಥ ಒಂದು ಗಂಭೀರವಾದ ಮಾತು ಹೇಳಿದ್ರೆ ಹಂಜಿಯವರಂದ್ರೆ. ಯಾರಿಂದ ಅಪಾಯ ಇಲ್ಲರಿ, ಸರ್ಕಾರದಿಂದ. ಒಂದು ಕಡೆ ಕನ್ನಡ ಕರೀರಿ ಅಂತ ಹೇಳ್ತದೆ, ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳ್ತದೆ, ಬೋಧನೆ ಮಾಡ್ತದೆ. ಎಷ್ಟೋ ಕನ್ನಡ ಕರೀರಿ ಅಂತ ಹೇಳೋ ಅವ್ರ ಮಕ್ಕಳು ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಂದಾಗ ಕನ್ನಡ ಹೆಂಗೆ ಉಳಿತದ್ರಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತು ನಾವು ಸೇರಿಸ್ಬೇಕಾಗಿದೆ. ಹೌದು, ಇಂಗ್ಲೀಷ್ ಮೀಡಿಯಂ ತೆಗೆಯೋ ಜೊತೆಗೆ ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಿದವ್ರು ಇವತ್ತು ನಾವು ಟೀಕಿಸ್ಬೇಕಾಗಿದೆ. ನಿಜವಾಗಿಯೂ ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಬೇಕಾಗಿತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಇದ್ರ ಜೊತೆಗೆ. ಯಾಕಂದರೆ ನೋಡ್ರಿ, ಈ ಪ್ರೈವೇಟೈಸೇಷನ್ ಆಯ್ತಪ್ಪ ಅಂದ್ರೆ ತಮ್ಮ ಉಳಿವಿಗಾಗಿ ಅವ್ರು ಇಂಗ್ಲೀಷ್ ಮೀಡಿಯಮ್ಮು ಮತ್ತೇನೋ ಮಾಡೋದು ಸಹಜದ. ಮತ್ತು ಸಾಕಷ್ಟು ಅಲ್ಲಿ ನಾವು ಶಿಸ್ತು ಕಲಿಸ್ತೀವಿ ಮಾಡ್ತೀವಿ ಅಂತ ಪ್ರಚಾರ ಮಾಡೋ ಜೊತೆಗೆ ಸರ್ಕಾರಿ ಶಾಲೆಗೆ ಹೋಗುತ್ತಿರುವಂಥ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನರನ್ನು ಆಕರ್ಷಿಸಿ ತಮ್ಮ ಸ್ಕೂಲ್ಗಳಿಗೆ, ಆ ಸ್ಕೂಲಿಗೆ ಬರಬೇಕಾಗಿದ್ದರೆ ಕನ್ನಡ ಮಾಧ್ಯಮದಲ್ಲಿ ಬರೋಕ್ಕೆ ಕಳಿಸೋದಿಲ್ಲ ತಂದೆಗಳು ವಿಶೇಷವಾಗಿ. ಯಾಕಂದರೆ ಇಂಗ್ಲೀಷ್ ಬಂದ್ರೆ ಮಗ ಎಲ್ಲಾದರೂ ನೌಕರಿ ಮಾಡ್ತಾನಪ್ಪ, ಕರ್ನಾಟಕ ಬಿಟ್ಟು ಹೊರಗೆ ಬದುಕ್ತಾನೆ ಅನ್ನುವಂಥ ಒಂದು ಚಿಂತನೆ ಎಲ್ಲ ತಂದೆ ತಾಯಿಗಳು. ಹೀಗಾಗಿ ಸಹಜವಾಗಿ ಇಂಗ್ಲೀಷ್ ಕಡೆ ಒಲವು ಅದ. ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು, ವಿಶೇಷವಾಗಿ ಹೈಯರ್ ಕ್ಲಾಸ್ ಅಂತ ಮುಗಿದೋದು, ಅದು ಕೇಳೋ ಅವಶ್ಯಕತೆನೇ ಇಲ್ಲ. ಇನ್ನು ಯಾರು ಉಳಿದ್ರಿಲ್ಲ ಅಂದರೆ ಕೂಲಿಕಾರರ ಮಕ್ಕಳು, ಬಡವರು, ಆವತ್ತಿನ ತಂದು ತಿನ್ನುವಂಥವ್ರು, ಸಾಲಿಗೆ ಕಳಿಸಲಾರ ಸ್ಥಿತಿಯಲ್ಲಿದ್ದವ್ರು ಮಾತ್ರ ಅದು ಒತ್ತಾಯದಿಂದ, ಸ್ಕೂಲ್ ಮಾಸ್ಟರ್ ಒತ್ತಾಯದಿಂದ, ಮತ್ತೆ ಒತ್ತಾಯದಿಂದ ಅಡ್ಮಿಷನ್ ತೊಗೊಂಡಿರ್ತಾರೆ ಅಷ್ಟೇ, ಮಧ್ಯಾಹ್ನ ಬಿಸಿ ಊಟಕ್ಕಾಗಿ. ಇದು ಈ ದುರಂತ. ಅಂದಾಗ ಇಲ್ಲಿ ಕನ್ನಡ ಉಳಿತಿದ್ರಿ, ಕನ್ನಡ ಬೆಳೀತದೆ ಅಂತೇಳಿ ನಮ್ಮ ಹಂಜಿಯವ್ರು ಕೇಳೋದ್ರಲ್ಲಿ ಭಾಳ ಮಹತ್ವದ. ಮತ್ತು ಇನ್ನೊಂದು ಕಡೆ ನಮ್ಮ ಅದರಲ್ಲಿ ಭಾಗವಹಿಸಿದ ಸುಬ್ರಾವ್ ಎಂಟೆತ್ತಿನವರು, ಅವರು ಸಹಿತ ಮಾಜಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು. ಸುಬ್ರಾವ್ ಎಂಟೆತ್ತಿನವರು ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಎಷ್ಟೋ ಕನ್ನಡ ಸಾಹಿತಿಗಳು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ಓದಿಸುತ್ತಾ ಕನ್ನಡದ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಾರೆ ಎಂದು ತಮ್ಮ ಸಿಟ್ಟನ್ನು ಹೊರಗಾಕಿದವರು. ಹೇಳೋದು ದೊಡ್ಡದಲ್ಲ ಮಾತು. ಬದನೆಕಾಯಿ ತಿನ್ಬೇಡ್ರಿ ಅಂತೇಳಿ ನಾವೇ ಹೇಳುತ್ತಿರೋದಂತ. ಇದು ನಮ್ಮಲ್ಲಿ ಅದು ಈಗಾಗಲೇ ಅದು. ಅದಕ್ಕೆ ಮೊದಲನೇದಾಗೆ ಇಂಗ್ಲೀಷ್ ಸ್ಕೂಲ್ಗಳಿಗೆ ಮಾಧ್ಯಮಿಕ ನೀವು ಪರ್ಮಿಷನ್ ಕೊಡೋದು ಒಂದು ಮಾಡಿರಿ. ಎರಡನೇದಾಗೆ ಕನ್ನಡ ಶಾಲೆಗಳನ್ನು ಈ ಖಾಸಗೀಕರಣ ಒಂದೇ ಮತ್ತು ಖಾಸಗೀಕರಣ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಬಂದು ಖಾಸಗೀಕರಣ ಮಾಡಿಸುವಂಥ ಮೊದಲು ಬಂದ್ ಮಾಡಿಸುವಂಥದ್ದು ಇಲ್ಲ. ಆ ಖಾಸಗಿ ಸ್ಕೂಲ್ಗಳಿಗಿಂತಲೂ ನಮ್ಮ ಸರ್ಕಾರಿ ಸ್ಕೂಲ್ಗಳು ಎಷ್ಟರಲ್ಲೂ ಕಡಿಮೆ ಇಲ್ಲದಂಥ, ಬಿಲ್ಡಿಂಗ್ದಲ್ಲಾಗಿರ್ಬೋದು, ಜನರಿಗೆ ಮುಟ್ಟುವುದರಾಗಿರ್ಬೋದು, ಒಳ್ಳೆ ಕಲಿಕೆಯಲ್ಲಾಗಿರ್ಬೋದು,
ಸ್ಟ್ಯಾಂಡರ್ಡ್ ಶಾಲೆಗಳನ್ನ ಮಾಡಿ. ಈಗ ಪಬ್ಲಿಕ್ ಸ್ಕೂಲ್ ಅಂತ ಏನೋ ಮಾಡ್ತಾ ಇದ್ದೀರಿ, ಜಿಲ್ಲೆಗೆ ಒಂದು ತಾಲೂಕು ಒಂದು ಯಾಕೆ ಜಿಲ್ಲೆಗೆ ಒಂದು ಯಾಕೆ ರೀ, ಪ್ರತಿ ಹಳ್ಳಿಗೆ ಒಂದೊಂದು ಯಾಕೆ ಮಾಡಬಾರ್ದು? ಯಾಕಂದ್ರೆ ಅಲ್ಲಲ್ಲಿ ಮಕ್ಕಳು ಬಡವ್ರ ಮಕ್ಕಳು ಅಲ್ಲೇ ಕಲಿಬೇಕಲ್ಲ, ಸ್ಟ್ಯಾಂಡರ್ಡ್ ಇದ್ದಂಥ. ಪಬ್ಲಿಕ್ ಸ್ಕೂಲಲ್ಲಿ ಸ್ಟ್ಯಾಂಡರ್ಡಪ್ಪ, ಮತ್ತು ಇವು ಸರ್ಕಾರಿ ಶಾಲೆಗಳು ಸ್ಟ್ಯಾಂಡರ್ಡ್ ಅಲ್ಲ. ನೀವು ಅದರಲ್ಲಿ ವ್ಯಾಪರೀಕರಣ ಮಾಡ್ತಾ ಇದ್ದೀರಿ. ಅದರ ಬದಲಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಮೊರಾರ್ಜಿ ದೇಸಾಯಿ ಅಂತ ಶಾಲೆಗಳನ್ನು ಯಾಕೆ ಮಾಡಬಾರ್ದು? ಇಲ್ಲ ಇದ್ದ ಸ್ಕೂಲ್ಗಳನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡುವಂಥದ್ದು, ಸ್ಕೂಲ್ ಟೀಚರ್ ಹೋಗುವಂಥದ್ದು, ಒಳ್ಳೆ ರೀತಿ ಕಲಿಸುವಂಥದ್ದು ಸ್ಕೂಲ್ಗಳಿದ್ದಾವೆ. 3-4ನೇ ಕ್ಲಾಸ್ಗೆ ಒಬ್ಬರು ಟೀಚರ್ ಹೋಗ್ತಾರೆ ಇವತ್ತು. ಯಾಕ್ರಿ ಹುಡುಗರ ಸಂಖ್ಯೆ ಕಡಿಮೆ ಐತಿ? ಯಾಕೆ ಕಡಿಮೆ ಅದು ಹುಡುಗರ ಸಂಖ್ಯೆಯಲ್ಲೇ? ಬಿಸಿ ಊಟ ಕೊಡ್ತೀರಿ, ಶಿಕ್ಷಣ ಕೊಟ್ಟಿರಿ, ಬಿಲ್ಡಿಂಗ್ ಐತಿ, ಎಲ್ಲ ಇದ್ದಾಗ ಯಾಕೆ ಹೋಗ್ತಾ ಇದ್ದಾರೆ ಹುಡುಗರ ಹೊರಗೆ? ಅಂದ್ರೆ ಅಲ್ಲಿ ಸರಿಯಾಗಿ ಕಲಿಕೆ ಇಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಸರಿಯಾದ ಶಿಕ್ಷಣ ಕೊಡಿಸುವಂತಹ ಮೆರಿಟ್ ಇದ್ದಂಥದ್ದು, ಗುಣಾತ್ಮಕವಾದಂಥ ಶಿಕ್ಷಣ ಕೊಡಿಸುವಂಥದ್ದು ಆದ್ರೆ ಯಾರು ಹೇಗ್ರಿ ರೊಕ್ಕ ಕೊಟ್ಟು ಖಾಸಗಿ ಶಾಲೆಗೋ ಅಥವಾ ಇಂಗ್ಲೀಷ್ ಶಾಲೆಗೆ ಯಾಕೆ ಕಳಿಸ್ತಾರ? ಯಾರೂ ಕಳಿಸೋದಿಲ್ಲ. ಯಾರು ದುಡ್ಡು ಹೆಚ್ಚಾಗಿದೆ? ಯಾರಿಗೆ ಇಲ್ಲ. ಇವು ಸರಿಯಾಗಿ ಕಲಿಸಲಾರದ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳನ್ನ ಎಲ್ಲರಿಗೂ ನಿಲ್ಗುವಂಗೆ ತೆಗೆದಷ್ಟೇ ಅಲ್ಲ, ಅದ್ರ ಒಂದು ಇವತ್ತು ಪಬ್ಲಿಕ್ ಸ್ಕೂಲ್ ಮಾಡ್ತಾಯಿದ್ರಿ, ಮಧುಮಂಗರಪ್ಪ ಏನೋ ಮಾಡ್ತಾಯಿದ್ದಾರೆ. ಅದನ್ನು ಅಂಥ ಸ್ಕೂಲ್ ಪ್ರತಿಯೊಂದು ಹಳ್ಳಿಗೆ ಯಾಕೆ ಮಾಡಬಾರ್ದು ರೀ? ಅಲ್ಲಿ ಟೀಚರ್ಗಳ ರೆಗ್ಯುಲರಾಗಿ ಬರೋಂಗೆ ಯಾಕೆ ವ್ಯವಸ್ಥೆ ಮಾಡಬಾರ್ದು? ಯಾಕೆಂದ್ರೆ ಸರ್ಕಾರಿ ಸ್ಕೂಲ್ಗಳು ದೊಡ್ಡ ಡ್ರಾಬ್ಯಾಕ್ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಬಿಸ್ಬಿಟ್ಟು ಗಟ್ಟ ಹೋಗುವಂಥದ್ದು, ಟೀಚರ್ಗಳು ಸಹಿತ ಸರಿಯಾಗಿ ಅಲ್ಲಿ ಹೋಗಿ ಮುಟ್ಲಾರ್ದು, ಇದ್ದರೂ ಸಹಿತ ಟೀಚರ್ಗಳು 2-3 ಕ್ಲಾಸ್ಗಳನ್ನ ಹುಡುಗರು ಕಡಿಮೆ ಇದ್ದಾರೆ ಮಾಡ್ತಾಯಿದ್ವಿ ಅಂತೇಳಿ ಆ ಕೂಡಿಸಿ ಕುಂಡ್ರದಷ್ಟೇ. ಮಕ್ಕಳನ್ನ ಕೂಡಿಸೋದು, ಅಲ್ಲಿ ಕುಂತು ಬಿಡೋದು, ಅಲ್ಲೇ ಒಂದು ಸ್ವಲ್ಪ ಏನೋ ಅಭ್ಯಾಸ ಆದಾಗ ಮಾಡೋದು. ಯಾರು ಕಲ್ತವ್ರು ಕಟ್ತಾರೆ ಬಿಟ್ಟಾಡ್ಬಿಡ್ತಾರ. ಬುದ್ಧಿವಂತಿದ್ರೊಳಗೆ ದಾಟಿದ್ರೊಳಗೆ ಅಲ್ಲೇ ಮತ್ತೆ ಎಮ್ಮೆ ಕಾಯೋದು, ಆಡ ಕಾಯೋದು, ಮತ್ತಿನ ಕಾಯ್ದು ಹೋಗಿಬಿಡ್ತಾನೆ. ಇದು ಆ್ಯಕ್ಚುಲಿ ದುರಂತದ್ದು. ಅದಕ್ಕೆ ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಅದನ್ನು ಕೇವಲ 2% ನೀವು ಖರ್ಚು ಮಾಡ್ತೀರಿ. 2%ದಾಗ ಎಷ್ಟು ಮಕ್ಕಳು ಶಾಣೆ ಆಗ್ತಾರೆ? ಸಹಜವಾಗಿ ಲೋವರ್ ಮಿಡಲ್ ಕ್ಲಾಸ್ ಮಂದಿ ಸಾಲ ಮಾಡ್ಯಾರ ಸಹ ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಹಚ್ಚಿ ತಮ್ಮ ಮಕ್ಕಳ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಸಾಲ ಮಾಡ್ತಾರೆ. ಅದ್ರ ಸಲುವಾಗಿ ಎಷ್ಟೋ ಕುಟುಂಬಗಳಿದ್ದಾವಂಥವು. ಆದರೆ ನೀವು ಸರ್ಕಾರಿ ಶಾಲೆಗಳನ್ನು ಒಂದು ಸ್ಟ್ಯಾಂಡರ್ಡ್ ಮಾಡಿ 10+2 ತನಕ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಥವಾ ಕಾಂಪಿಟೇಟಿವ್ ವರ್ಲ್ಡ್ದಲ್ಲೇ ಮಕ್ಕಳು ಅಂದರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲೇ ಮಕ್ಕಳು ಎಂಟ್ರಿ ಹೊಡೆಯುವಂಥ ಒಂದು ಸ್ಕೂಲ್ ಪ್ರತಿಯೊಂದು ಒಳ್ಳೆಗೆ ಯಾಕಿಲ್ಲ? ಬರೀ ಪಬ್ಲಿಕ್ ಸ್ಕೂಲ್ ಮಾಡಿದಿರಿ, ಮೊರಾರ್ಜಿ ದೇಸಾಯಿ ಎಷ್ಟು ಮಾಡಿದಿರಿ, ಇದೆಲ್ಲ ಯಾಕೆ ರೀ? ಇವಾಗ ನಿಮಗೆ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. 72,000 ಶಿಕ್ಷಣ ಖಾಲಿ ಇದಾವೆ, ಅದು ತುಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕೆ? ಶಿಕ್ಷಣ ಅಂದ್ರೆ ಏನು ನೀವು ತಿಳ್ಕೊಂಡಿದ್ದೀರಿ? ನೀವು ನಮ್ಮ ಮಕ್ಕಳು ಎಲ್ಲರೂ ಬಿಲ್ಡಪ್ ಆದ್ರಪ್ಪ ಅಂದ್ರೆ, ಒಳ್ಳೆಯ ಶಿಕ್ಷಣ ಆಯ್ತಂದ್ರೆ ಈ ದೇಶ ತಾನೇ ಅಭಿವೃದ್ಧಿ ಆಗ್ತದಲ್ರಿ. ಯಾಕೆ ನಮ್ಮಲ್ಲಿ ತಿಳ್ಕೊಳಕ್ಕೆ ಬರ್ತಾಯಿಲ್ಲ? ಯಾಕೆ ಇದನ್ನು ಮಾಡ್ತಾಯಿಲ್ಲ? ಇವತ್ತು ಈ ದಿಶೆಯಲ್ಲೆಲ್ಲ ಚಿಂತನೆ ಮಾಡಬೇಕಾಗ್ಯದ. ಎಲ್ಲ ದಿಶೆಯಲ್ಲೇ ಕನ್ನಡ ಯಾಕೆ ಸಾಯ್ತಾ ಇದೆ ಬಾರ್ಡರ್ದಲ್ಲಿ ಅಂದರೆ ಇದೇ ಕಾರಣ. ಒಂದಿದ್ದು ಬಾರ್ಡರ್ ಮೇಲೆ ಕಲಿಯೋ ಆಸಕ್ತಿ ಇರೋದಿಲ್ಲ, ಉದ್ಯೋಗ ಇಲ್ಲ, ಕಲಿಯೋದಿಲ್ಲ. ಎರಡನೇದಾಗೆ ಸರಿಯಾಗಿ ಕಲಿಸೋ ಸ್ಕೂಲ್ಗಳಿಲ್ಲ, ಇದ್ದರೂ ಪ್ರೈವೇಟ್ದಲ್ಲೇ ದುಡ್ಡು ಕೊಟ್ಟು ಕಲಿಸೋ ಶಕ್ತಿ ಭಾಳ ಮಂದಿಗೆ ಇರೋದಿಲ್ಲ. ಮತ್ತು ಇಂಗ್ಲೀಷ್ ಮೀಡಿಯಮ್ ಇರೋದರಿಂದ ಕನ್ನಡ ಮೀಡಿಯಮ್ಗೆ ಯಾರು ಕಳಿಸೋದಿಲ್ಲ. ಯಾಕೆ? ಇಂಗ್ಲೀಷಾಗಿ ಕಲ್ತ್ರೆ ಆ ಮಗು ಇಡೀ ದೇಶದ ತುಂಬ ಎಲ್ಲಾದರೂ ಬದುಕ್ತದೆ, ವರ್ಲ್ಡ್ ತುಂಬ ಬದುಕ್ತದೆ ಅಂತ ಎಲ್ಲರಲ್ಲೂ ಒಂದು ವಿಶ್ವಾಸ. ಇದನ್ನು ಮುರಿಬೇಕಾಗಿತ್ತಪ್ಪ ಅಂದ್ರೆ, ಕನ್ನಡ ಉಳಿಬೇಕಾಗಿತ್ತು ಅಂದರೆ ಸರ್ಕಾರಿ ಸ್ಕೂಲ್ಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗಿದೆ. ಪಬ್ಲಿಕ್ ಸ್ಕೂಲ್ ಅಂತೀರಿ ಅಥವಾ ಈ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಕೈತ್ರಿ, ಅವು ಅಷ್ಟೇ ಯಾಕ್ರಿ? ಇನ್ನೂ ಸರ್ಕಾರಿ ಶಾಲೆಗೆ ಮಕ್ಕಳು ಅಲ್ವ ಅವರು? ಜಾಣಿದ್ದ ಮಕ್ಕಳನ್ನ ಜಾಣ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲದ. ದಡ್ಡಿದ್ದಂಥ ಮಕ್ಕಳನ್ನ ಜಾಣರನ್ನಾಗಿ ಮಾಡಿ ಹೋರಾಟಕ್ಕೆ ನಿಲ್ಲಿಸಿ ವಿದ್ಯುತ್ ಜನರನ್ನಾಗಿ ಮಾಡೋದಕ್ಕೆ ನಮ್ಮ ಕಡೆಯಿಂದ ಯಾಕೆ ಸಾಧ್ಯ ಆಗ್ತಾಯಿಲ್ಲ ಅಂತಂದ್ರೆ, ನಮ್ಮ ಸರ್ಕಾರಗಳು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇಲ್ಲ. ಕೇವಲ 2% ಖರ್ಚು ಮಾಡಿದ್ರೆ ಅದು ದೊಡ್ಡದು. ಅದು ಕೆಲವು ಟೀಚರ್ಗಳಿಗೆ ಪೇಮೆಂಟ್ಗೂ ಅದಕ್ಕೆ ಹೋಗಿಬಿಡ್ತದೆ. ಕೆಲವು ಕಡೆ ಬಿಲ್ಡಿಂಗ್ಗಳು ಬಿದ್ದಾವೆ ಸರ್ಕಾರಿ ಶಾಲೆಗಳದು, ಮತ್ತೇನೂ ಆಗ್ಯದ. ಎಲ್ಲ ದಿಶೆಯಲ್ಲೇ ಈ ಒಂದು ಕನ್ನಡ ಸಮಾವೇಶ ಸಂದರ್ಭದಲ್ಲಿ, ಅದು ಬಾರ್ಡರ್ ಮೇಲೆ ಕಾರದಗ ಅನ್ನುವಂಥ ಹಳ್ಳಿಯಲ್ಲಿ ಮರಾಠಿ ಪ್ರಭಾವ ಇದ್ದಂಥ ಏರಿಯಾದಲ್ಲಿ ಇವತ್ತು ನಮ್ಮ ಹಂಚಿಯವರು, ಜೊತೆಗೆ ಬಸವರಾಜ ಜಗಜಂಪಿ ಅವರು, ಅದೇ ಕಾಲಕ್ಕೆ ರಾಜು ಕಿಚಡಿ ಅವರು, PG ಕೆಂಪಣ್ಣವರ, ಮಾಣಿಕ್ ಚಂದಗಡ, ಶಿರೀಶ್ ಜೋಶಿ, ಕುಮಾರ್ ತಳವಾರ್ ಇದವರೆಲ್ಲರೂ ಭಾಗವಹಿಸಿ, ಅದರ ಜೊತೆಗೆ ರಾಮಕೃಷ್ಣ ಮರಾಠೆ ಅವರು ವಚನ ಮತ್ತು ಅಭಂಗಗಳ ಬಗ್ಗೆ ಕಂಪೇರ್ ಮಾಡಿ ಮಾತಾಡಿದ್ವಿ. ಇವೆಲ್ಲ ನೋಡ್ತಾ ಇದ್ರೆ ವಿಶೇಷವಾಗಿಲ್ಲೇ ಬಾರ್ಡರ್ ಒಳಗೆ ಕೆಲಸಗಳು ಆಗ್ತಾಯಿದ್ದಾವೆ. ಆದರೆ ಇಲ್ಲೇ ಅವರಿಗೆಲ್ಲ ಶೈಕ್ಷಣಿಕ ಅವಕಾಶಗಳನ್ನ ನಮ್ಮ ಸರ್ಕಾರಗಳು ಕೊಡದೇ ಇದ್ದ ಕಾರಣಕ್ಕಾಗಿ ಇವತ್ತು ಕನ್ನಡ ಇದ್ದಿದ್ದು ನಿಧಾನಕ್ಕೆ ನಶಿಸ್ತಾ ಇದೆ. ಯಾಕೆಂದರೆ ಮಧ್ಯದ ಉದ್ಯೋಗಗಳು ಶಕ್ತಿ ಇಲ್ಲ. ಹೋಗಲಿ ಅಟ್ಲೀಸ್ಟ್ ಶಿಕ್ಷಣವನ್ನಾದರೂ ಪ್ರತಿಯೊಬ್ಬರು ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲೇ. ಹೀಗಾಗಿ ಕನ್ನಡಕ್ಕೆ ನಮ್ಮ ಸರ್ಕಾರ ಅಪಾಯಕಾರಿ ಅನ್ನುವಂಥ
ನಮ್ಮ ಹಂಜಿಯವರ ಮಾತು, SY ಹಂಜಿಯವರ ಮಾತು 100ಕ್ಕೆ 100ರಷ್ಟು ನಿಜ ಅಂತ ಹೇಳ್ತಾ, ಇದೊಂದು ನಡೆದಂಥ ಒಂದು ಸಭೆ. ಆ ಸಭೆ ಬಗ್ಗೆ ನಮಗೆ ಪತ್ರಿಕಾ ಮೂಲಕ ತಿಳಿದಿದ್ದನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಚೇತನ ಅನ್ನೋದು ಸತ್ಯದ ಕೈಗೇ ವಂದನೆಗಳು.